ಫೈನಲಿ ಇವತ್ತು ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ ಪಾಸಿಟಿವ್ನಾಗ ಕ್ಲೋಸಿಂಗ್ ಕೊಟ್ಟಿತ್ತು ನೋಡ್ರಿ. ಅದ ಕಾರಣ ಇವತ್ತಿನ ಈ ವಿಡಿಯೋನಾಗ ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ ಎಷ್ಟು ಪರ್ಸೆಂಟೇಜ್ ಏರೈತೆ ಅಂತ ನೋಡೋಣ. ಆಮ್ಯಾಗ ಮಾರುಕಟ್ಟೆ ಇರಾಕ್ ಮೇನ್ ಕಾರಣಗಳು ಏನಂತ ಅದ್ರ ಬಗ್ಗೆ ಡೀಟೇಲ್ದಾಗ ತಿಳ್ಕೊಳ್ಳೋಣ. ಮತ್ತು ಲಾಸ್ಟಿಗೆ ಏನು ಯುದ್ಧದ ಸಮಯದಾಗ ಗೋಲ್ಡ್ ಮತ್ತು ಸಿಲ್ವರ್ ಇರ್ತಾವ. ಇದು ನೋಡ್ರೆ ಯುದ್ಧ ಸ್ಟಾರ್ಟ್ ಐತಿ, ಯುದ್ಧ ಇನ್ನ ಜೋರನ ಸ್ಟಾರ್ಟ್ ಐತಿ. ಆದ್ರೂ ಸಹ ಯಾಕೆ ಸಿಲ್ವರ್ ಮತ್ತು ಗೋಲ್ಡ್ ಏರ್ವಾತ, ಅದರಿಂದ ಕಾರಣ ಏನಂತ ಅದ್ರ ಬಗ್ಗೆನೂ ಡೀಟೇಲ್ದಾಗ ಇವತ್ತಿನ ಈ ವಿಡಿಯೋನಾಗ ನಾವು ತಿಳ್ಕೊಳ್ಳೋಣ ನೋಡ್ರಿ ವೀಕ್ಷಕರೇ. ಫಸ್ಟ್ ನಾವು ನಿಫ್ಟಿದ ಪರಿಸ್ಥಿತಿ ನೋಡ್ಬೋದು. ಇವತ್ತು 1.17% ಇರೈತಿ. ಬ್ಯಾಂಕ್ ನಿಫ್ಟಿನೂ 0.51% ಇರೈತಿ. ಸೆನ್ಸೆಕ್ಸನು ಸಹ 1.14% ಇರೈತಿ. ಮತ್ತು ನಾವು ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಇಂಡೆಕ್ಸದ ಪರಿಸ್ಥಿತಿ ನೋಡ್ಬೋದಾ. ಮಿಡ್ ಕ್ಯಾಪ್ 150 ಇಂಡೆಕ್ಸ್ 1.53% ಇರೈತಿ. ಮತ್ತು ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ 1.41% ಇರೈತಿ. ಅದ ಕಾರಣ ಇವತ್ತು ಮಿಡ್ ಕ್ಯಾಪ್ ಆಗಲಿ, ಸ್ಮಾಲ್ ಕ್ಯಾಪ್ ಆಗಲಿ, ಲಾರ್ಜ್ ಕ್ಯಾಪ್ ಆಗಲಿ ಎಲ್ಲ ಪಾಸಿಟಿವ್ ಇದ್ದು. ಬ್ಯಾಂಕ್ ನಿಫ್ಟಿ ಪಾಸಿಟಿವ್ ಇತ್ತು, ಬಟ್ ಅಷ್ಟೇನು ಭಾಳನು ಪಾಸಿಟಿವ್ ಇತ್ತು ಅಂತ ಅನ್ನಕ ಬರಂಗಿಲ್ಲ. ನೋಡ್ಬೋದು ಬರೀ 0.5% ಇರೈತಿ. ಅದರಿಂದ ಮೇನ್ ಕಾರಣ ಏನಂತಂದ್ರೆ ನಿಫ್ಟಿ ಮತ್ತು ಸೆನ್ಸೆಕ್ಸ್ ಭಾಳ ಬಿದ್ದಿದ್ದು ರೀ ಬ್ಯಾಂಕ್ ನಿಫ್ಟಿಯನ್ನ ಕಂಪೇರ್ ಮಾಡ್ರ. ಅದ ಕಾರಣ ಯಾವ ಭಾಳ ಬಿದ್ದಾವ ಅವು ಭಾಳ ಇರ್ಯಾವ ಇವತ್ತು. ಮತ್ತು ಯಾವ್ದು ಕಡಿಮೆ ಬಿದ್ದೈತಿ ಅದು ಕಡಿಮೆ ಇರೈತಿ. ಅದು ನಿಮಗೆ ಗುರ್ತಿರ್ಬೇಕು. ಮಾರ್ಕೆಟ್ ಈ ಥರನೂ ರಿಯಾಕ್ಷನ್ ತೋರಿಸ್ತಿರ್ತೈತಿ. ಮತ್ತು ನಾವು ನಿಫ್ಟಿದ ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ನೋಡ್ರಿ. ಇವತ್ತು 50 ಸ್ಟಾಕ್ಗಳ್ನಾಗ 12 ಸ್ಟಾಕ್ಗಳು ಬೀಳತ್ತಿದ್ದು, 38 ಸ್ಟಾಕ್ಗಳು ಇರತ್ತಿದ್ದು. ಅಂದ್ರೆ ಇವತ್ತು ಎಷ್ಟು ಪಾಸಿಟಿವ್ನೆಸ್ ಇತ್ತಂತ ಈ ಡೇಟಾಲೇನು ನೀವು ತಿಳ್ಕೊಬೋದು. ನಿಫ್ಟಿದ ಹೀಟ್ ಮ್ಯಾಪನ್ನು ನೋಡ್ಬೋದು ನೀವು. ಯಾವ್ಯಾವ ಕಂಪ್ನಿಗಳು ಯಾವ್ಯಾವ ಕಂಪ್ನಿಗಳು ಬಿದ್ದಾವಂತ. ಟಾಪ್ ಗೇನರನ್ನು ನೋಡ್ಬೋದು, ಟಾಪ್ ಲೂಸರನ್ನು ನೋಡ್ರಿ. ICICI ಬ್ಯಾಂಕ್ ಇವತ್ತು 0.89% ಬಿದ್ದಿದ್ರಿಂದ ಮತ್ತು SBIನೂ 0.5% ಬಿದ್ದಿದ್ರಿಂದ ಬ್ಯಾಂಕ್ ನಿಫ್ಟಿ ಇವತ್ತು ಭಾಳ ಇರಿಲ್ಲ ಸೆನ್ಸೆಕ್ಸ್ ಮತ್ತು ನಿಫ್ಟಿಯನ್ನು ಕಂಪೇರ್ ಮಾಡ್ರಡು ಅಂತ ನಾವು ಅನ್ಬೋದು. ಮತ್ತು ನಾವು ಬ್ಯಾಂಕ್ ನಿಫ್ಟಿದ ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ನೋಡ್ರ 14 ಕಂಪ್ನಿಗಳ್ನಾಗ ಬರೀ 3 ಕಂಪ್ನಿ ಬೀಳತ್ತಿದ್ದು, ಉಳಿದಿದ್ದು 11 ಕಂಪ್ನಿಗಳು ಇರತ್ತಿದ್ದು ರೀ. ಅದ್ರದ್ದು ನೀವು ಹೀಟ್ ಮ್ಯಾಪ್ ನೋಡ್ಬೋದು, ಯಾವ ಕಂಪ್ನಿಗಳು ಎಷ್ಟೆಷ್ಟು ಪರ್ಸೆಂಟೇಜ್ ಇರಿದಾವಂತ. ಟಾಪ್ ಗೇನರ್, ಟಾಪ್ ಲೂಸರನ್ನು ನೋಡ್ಬೋದು. ಟಾಪ್ ಲೂಸರ್ನಾಗ ICICI ಬ್ಯಾಂಕ್ ಫಸ್ಟ್ ಐತಿ, ಆಮ್ಯಾಗ SBI ಐತಿ, ಎಕ್ಸಿಸ್ ಬ್ಯಾಂಕ್ ಐತಿ. ಇವು 3 ಬ್ಯಾಂಕ್ಗಳು ಇವತ್ತು ನೆಗೆಟಿವ್ನೇ ಇದ್ದು ಅಂತ ನಾವು ಅನ್ಬೋದು. ಮತ್ತು ನಾವು ಓವರ್ ಆಲ್ ಭಾರತದ ಸ್ಟಾಕ್ ಮಾರ್ಕೆಟ್ನಾಗ ಏನೆಲ್ಲ ಸೆಕ್ಟರ್ಗಳು ಇದಾವ, ಸೆಕ್ಟರ್ದ ಪರ್ಫಾರ್ಮೆನ್ಸ್ ಯಾವ ಥರ ಇತ್ತಂತ ನೋಡ್ಬೋದು ನೀವು. ಆಟೋ ಸೆಕ್ಟರ್ 1.86% ಇರೈತಿ. ಬ್ಯಾಂಕ್ ನಿಫ್ಟಿ ನೋಡ್ಬೋದು. ಫೈನಾನ್ಷಿಯಲ್ ಸರ್ವಿಸಸ್ ನೋಡ್ಬೋದು. FMCG 0.41% ಇರೈತಿ. IT ಇಂಥ ಏರಿದ ಮಾರ್ಕೆಟ್ದಾಗೂ IT ಏನು ಏರಿಲ್ರಿ. IT ಇವತ್ತು ನೋಡ್ಬೋದು 0.59% ಬಿದ್ದೈತಿ. ಅಂತಂದ್ರೆ ಹೂಡಿಕೆದಾರರಿಗೆ ಇನ್ನ IT-ನಾಗ ಅಂಜಿಕಿನ ಬರಾತೈತಿ ಅಂತ ನಮಗೆ ಇತ್ತಲೇನು ಗುರ್ತಾಗ್ತೈತಿ. ಮೀಡಿಯಾನು ನೋಡ್ಬೋದು 1%ಗಿಂತ ಹೆಚ್ಚಿರೈತಿ. ಮೆಟಲ್ ಇವತ್ತು ಭಾಳ ಪಾಸಿಟಿವ್ ಇತ್ತು, 2%ಗಿಂತ ಹೆಚ್ಚಿರೈತಿ. ಫಾರ್ಮಾನು ನೋಡ್ಬೋದು 1.47% ಇರೈತಿ. PSU ಬ್ಯಾಂಕ್ 0.5% ಇರೈತಿ. ರಿಯಾಲಿಟಿ ನೋಡ್ಬೋದು 1.5%ಗಿಂತ ಹೆಚ್ಚಿರೈತಿ. ಪ್ರೈವೇಟ್ ಬ್ಯಾಂಕ್ 0.45% ಇರೈತಿ. ಹೆಲ್ತ್ ಕೇರ್ ನೋಡ್ಬೋದು ಪಾಸಿಟಿವ್ ಐತಿ. ಕನ್ಸ್ಯೂಮರ್ ಡ್ಯೂರೇಬಲ್ಸ್ 2%ಗಿಂತ ಹೆಚ್ಚಿರೈತಿ. ಆಯಿಲ್ ಆ್ಯಂಡ್ ಗ್ಯಾಸ್, ಮೇನ್ ಆಯಿಲ್ ಆ್ಯಂಡ್ ಗ್ಯಾಸ್ ಯಾಕಂತಂದ್ರೆ ಏನು ಯುದ್ಧ ನಡೆದೈತಿ. ಈ ಯುದ್ಧನ್ಯಾಗ ಆಯಿಲದ ಬೆಲೆನ ಭಾಳ ಇರ್ಬೋದಂತ ಅನುಮಾನಿತ್ತು. ಆದ್ರೂ ನೋಡ್ಬೋದು ಇವತ್ತು ಆಯಿಲ್ ಮತ್ತು ಗ್ಯಾಸದ ವೀಕ್ಷಕರ ಇಂಡೆಕ್ಸದ ಪರಿಸ್ಥಿತಿ ನೋಡ್ರ, ಸೆಕ್ಟರ್ ಪರಿಸ್ಥಿತಿ ನೋಡ್ರ ಒಳ್ಳೇದನೇ ಐತಿ. ಇವತ್ತೂ ಸಹ ನಿಫ್ಟಿ ಆಯಿಲ್ ಆ್ಯಂಡ್ ಗ್ಯಾಸ್ 1.56% ಇರೈತಂತ ನಾವು ಅನ್ಬೋದು. ಓದಿದ್ದು ಎಲ್ಲ ಸೆಕ್ಟರ್ದು ಪರಿಸ್ಥಿತಿ ನೋಡ್ಬೋದು. ಎಲ್ಲ ಪಾಸಿಟಿವ್ನೇ ಇದಾವ್ರಿ. ಬರೀ IT ಇವತ್ತು ನೆಗೆಟಿವ್ ಇತ್ತಂತನೂ ನಾವು ಅನ್ಬೋದು. ಯಾಕೆ ಮಾರ್ಕೆಟ್ ಇವತ್ತು ಪಾಸಿಟಿವ್ ಇತ್ತು, ಅದರಿಂದ ಕಾರಣಗಳು ಏನಂತ ಈಗ ತಿಳ್ಕೊಳ್ಳೋಣ. ಒಂದೇ ಮೇನ್ ಕಾರಣ ಏನಂತಂದ್ರೆ ಏನಿದೆ US ಮತ್ತು ಇಸ್ರೇಲ್ ಮತ್ತು ಇರಾನ್ ನಡುವೆ ಯುದ್ಧ ನಡೆದೈತಿ. ಅದ್ರ ರಿಲೇಟೆಡ್ ಒಂದು ದೊಡ್ಡ ಮೀಡಿಯಾ ಹೌಸ್ದಿಂದ ಸುದ್ದಿ ಬಂತ. ಖರೇನಾಯ್ತು ಏನೈತೋ ಗೊತ್ತಿಲ್ಲ, ಅದು ಬರೀ ರಿಪೋರ್ಟ್ದಿಂದ ಸುದ್ದಿ ಬಂದೈತಿ. ಅದೇನಂತಂದ್ರೆ ಇರಾನದೇನು ಲೀಡರ್ಸ್ಗಳು ಇದಾರ, ಅವ್ರ ಒಳಗನ್ನ ಏನು US-ದ CIA ಐತಿ, ಏನು US-ದ ಫೋರ್ಸ್ ಐತಿ, ಅವ್ರ ಕೂಡ ಮಾತುಕತೆ ಈಗ ರೆಡಿ ಆಗಿದಾರ. ಮಾತುಕತೆ ಮಾಡಿ ಸಾಲ್ವ್ ಮಾಡೋಣ ಅಂತ ಅಂದಾರಂತ ಒಂದು ಮೀಡಿಯಾ ಹೌಸ್ ವೀಕ್ಷಕರೇ ಒಂದು ನ್ಯೂಸನ್ನು ಬಿಟ್ಟಿತ್ತು. ಅದ ಕಾರಣ ಈ ಸುದ್ದಿ ಬಂದಿದ್ರಿಂದನೂ ಮಾರ್ಕೆಟ್ ಇದು ಒಂದು ಪಾಸಿಟಿವ್ ರೀತಿ ತೊಗೊಂತ್ರಿ. ಯಾಕಂತಂದ್ರೆ ಯಾವಾಗೂ ಮಾರ್ಕೆಟ್ ಈಗ ಯುದ್ಧದ್ದು ಬರಂಗಿಲ್ಲ. ಅತ್ರಾಗೂ ಈ ಥರ ಒಳ್ಳೆ ಸುದ್ದಿ ಬಂದಿದ್ರಿಂದ ಮಾರುಕಟ್ಟೆ ಇವತ್ತು ಪಾಸಿಟಿವ್ನಾಗನ ಕ್ಲೋಸಿಂಗ್ ಕೊಟ್ಟೈತಿ ಅಂತನೂ ನಾವು ಅನ್ಬೋದು. ಎರಡನೇದೇನಂತಂದ್ರೆ ಇದೇನು ಯುದ್ಧ ಐತಿ, ಯುದ್ಧದ ನಾರ್ಮಲ್ ಆಗ್ಬಿಡ್ತೀರಿ ಎಲ್ಲರಿಗೂ. ನೀವು ನೋಡಿರ್ಬೋದ ಈ ಯುದ್ಧ ಸ್ಟಾರ್ಟ್ ಆಗಿ 6 ದಿನ ಆತ, 1 ವಾರನ ಆತಂತ ತಿಳ್ಕೊರಿ. 1 ವಾರನಾಗ ಯುದ್ಧ ಏನು 1ನೇ ದಿನ ಸ್ಟಾರ್ಟ್ ಆಗಿತ್ತು, ಅವಾಗೇನು ನಿಮಗೆ ಕ್ಯೂರಿಯಾಸಿಟಿ ಇತ್ತು. ಅವಾಗೇನು ನೀವು ನ್ಯೂಸ್ ಚಾನಲ್ ಅದು ತೆಗೆದು ನೋಡತ್ತೀರಿ ಯುದ್ಧನಾಗ ಏನಾತ, ಯಾರ ಮ್ಯಾಗ ಅಟ್ಯಾಕ್ ಮಾಡಿರಿ ಏನಂತ ಎಲ್ಲ ನೀವು ನೋಡ್ತಿರ್ಬೋದ.
ಬಟ್ ಈಗ ನೋಡಿರ್ಬೋದು ನೀವು ಯಾವ ಸುದ್ದಿ ಬಂದ್ರೂ ಎಲ್ಲ ನಾರ್ಮಲಾಗಿ ತೊಗೋತಾರ. US ಇರಾನ್ ಮ್ಯಾಗ ದಾಳಿ ಮಾಡಿತ್ತಂದ್ರೂ ಮಾಡಿದ್ ಬಿಡ, ಮತ್ತು ಇರಾನ್ ಅಲ್ಲಿ ಬೇರೆ ದೇಶ ಮ್ಯಾಗ ಮತ್ತು ದಾಳಿ ಮಾಡಿತ್ತಂದ್ರೆ ಹೌದು ಮಾಡಿತ್ತ, ಹಂಗಂತ ನಾರ್ಮಲ್ ತೊಗೊಳತ್ತೀವಿ ನಾವು. ಅಂದರೆ ಇದು ಒಂದು ಕಾಮನ್ ಆಗ್ಬಿಡ್ತೀರಿ ವಿಷಯ ಎಲ್ಲ ಜನರಿಗೆ. ಅದ ಕಾರಣನೂ ಈ ಯುದ್ಧ ಭಾಳ ದಿನ ತನಕ ನಡಾನ ಹತ್ತಿರದ ಏನಿದು ಸುದ್ದಿಗಳಿದಾವೆ ಇವ ನಾರ್ಮಲ್ ಆಗಿದ್ದಾವ. ಅದ ಕಾರಣ ಮಾರುಕಟ್ಟೆ ಈಗ ಈ ಸುದ್ದಿಗಳ್ಗೆ ಭಾಳ ರಿಯಾಕ್ಷನ್ ತೋರಿಸ್ವಾತಂತ ನಾವು ಅನ್ಬೋದ. ಮೂರನೇದೇನಂತಂದ್ರೆ ಗ್ಲೋಬಲ್ ಮಾರ್ಕೆಟ್ ನೋಡ್ಬೋದಾ. ನಿನ್ನೆ ದಿನ ಮತ್ತು ಇವತ್ತು ಏಷ್ಯನ್ ಮಾರ್ಕೆಟ್, ಯುರೋಪಿಯನ್ ಮಾರ್ಕೆಟ್ ಪಾಸಿಟಿವ್ನ ಕ್ಲೋಸಿಂಗ್ ಕೊಟ್ಟುರಿ. US S&P 500 0.78% ಏರಿ ನಿನ್ನೆ ಕ್ಲೋಸಿಂಗ್ ಕೊಟ್ಟಿತ್ತ. ನ್ಯಾಸ್ಡ್ಯಾಗ್ನು ಸಹ 1.33% ಏರಿ ಕ್ಲೋಸಿಂಗ್ ಕೊಟ್ಟಿತ್ತ. ಅದ ಕಾರಣ ಇವತ್ತು ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ ಪಾಸಿಟಿವ್ನ ಕ್ಲೋಸಿಂಗ್ ಕೊಟ್ಟವಂತ ನಾವು ಅನ್ಬೋದ. ಯುರೋಪಿಯನ್ ಮಾರ್ಕೆಟನ್ನು ನೋಡ್ಬೋದು ಗ್ರೀನ್ದಾಗನೇ ಇದಾವ, ಬಟ್ ಭಾಳನು ಗ್ರೀನ್ ಇದಾವ ಅಂತ ಅನ್ನಕ್ಕೆ ಬರಂಗಿಲ್ಲ. ಇನ್ನೂ ಓಪನ್ ಐತ್ರಿ, ಕ್ಲೋಸ್ ಆಗಾನೆ ಯಾವ ಥರ ಕ್ಲೋಸಿಂಗ್ ಕೊಡ್ತಾವ ಅಂತ ನೋಡ್ಬೇಕಾ. ಮೇನ್ ಏಷ್ಯನ್ ಮಾರ್ಕೆಟ್ನಾಗೂ ಜಪಾನದ ಮಾರ್ಕೆಟನ್ನು ನೋಡಿ ಭಾರತದ ಮಾರುಕಟ್ಟೆ ಓಪನ್ ಆಗ್ತೈತ್ರಿ. ಅದು ಹೆಂಗೆ ಇರ್ತೈತಲ್ಲ ರೀ, ಜಪಾನದ ಮಾರ್ಕೆಟ್ ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ ಓಪನ್ ಆಗೋ ಸಮಯದಾಗ ಅದೇ ಥರ ಓಪನ್ ಆಗ್ತೈತಿ. ಅದ ಕಾರಣ ನೋಡ್ಬೋದಾ ಜಪಾನದ ಮಾರ್ಕೆಟ್ ಭಾಳ ಏರಿ ಪಾಸಿಟಿವ್ನ ಕ್ಲೋಸಿಂಗ್ ಕೊಟ್ಟೈತಿ, 1.88% ಏರಿ. ಉಳಿದಿದ್ದನ್ನು ನೋಡ್ಬೋದು, ಸಿಂಗಾಪುರ್ ಮಾರ್ಕೆಟ್ ಆಗಲಿ ಮತ್ತು ತೈವಾನ್ ಮಾರ್ಕೆಟ್ ರೀ ಭಾಳ ಇರೈತಿ. ಹತ್ರಾಗೂ ಮೇನ್ ಕೊರಿಯಾದ ಮಾರ್ಕೆಟ್ 8%ಗಿಂತ ಹೆಚ್ಚು ಇರೈತಿ. ಬಟ್ ಮೊನ್ನೆ ದಿನ 7%ಗಿಂತ ಹೆಚ್ಚು ಬಿದ್ದಿತ್ತನು. ಅದ ಕಾರಣ ಎಷ್ಟು ಬೀಳ್ತೈತಿ ಅಷ್ಟು ಇರ್ತೈತಿ. ಅದ್ರ ತನ್ನ ಪರಿಣಾಮ ನಮಗೆ ಕೊರಿಯಾ ಮಾರ್ಕೆಟ್ನಾಗ ಕಾಣಿತ ಅನ್ಬೋದ. ಮತ್ತು ಥೈಲ್ಯಾಂಡ್ ಮಾರ್ಕೆಟ್ ಆಗಲಿ ಉಳಿದಿದ್ದು ಎಲ್ಲ ಮಾರ್ಕೆಟನ್ನು ನೋಡ್ಬೋದು. ಏಷ್ಯನ್ ಮಾರ್ಕೆಟ್ ಭಾಳ ಪಾಸಿಟಿವ್ ಇದ್ದಾವ. ಅದ ಕಾರಣನು ಭಾರತದ ಮಾರುಕಟ್ಟೆ ಇವತ್ತು ಪಾಸಿಟಿವ್ನ ಏರಿನ ಕ್ಲೋಸಿಂಗ್ ಕೊಟ್ಟೈತಿ, ಪಾಸಿಟಿವ್ನ ಕ್ಲೋಸಿಂಗ್ ಕೊಟ್ಟೈತಿ ಅಂತ ನಾವು ಅನ್ಬೋದ. ಮತ್ತೊಂದು ಏನಂತಂದ್ರೆ 6 ದಿನ ಆತ ಭಾರತದ ಮಾರುಕಟ್ಟೆ ಯುದ್ಧ ಸ್ಟಾರ್ಟ್ ಆದಾಗಿಂದ ಕಂಟಿನ್ಯೂ 6 ದಿನ ಆತ ಮಾರ್ಕೆಟ್ ಬೀಳ್ಕೊಂತನ ಬರತ್ತಿತ್ತ. ಅದ ಕಾರಣ ಯಾವಾಗೂ ಮಾರುಕಟ್ಟೆ ಕಂಟಿನ್ಯೂ ಏರಿದ್ರೆ ಏರಿಯಾ ಹೋಗಂಗಿಲ್ಲ, ಕಂಟಿನ್ಯೂ ಬಿದ್ದರೆ ಬಿದ್ದ ಹೋಗಂಗಿಲ್ಲ. ಸ್ವಲ್ಪ ಎಲ್ಲರೇ ವಿಶ್ರಾಂತಿ ತಗೋತೈತಿ ಮತ್ತು ಸ್ವಲ್ಪ ವೀಕ್ಷಕರೇ ಏರ್ತೈತಿ. ಅದ ಕಾರಣ ಕಂಟಿನ್ಯೂ 6 ದಿನ ಬಿದ್ದಿದ್ರಿಂದ ಮಾರುಕಟ್ಟೆ ವಿಶ್ರಾಂತಿ ತೊಗೊಂಡು ಸ್ವಲ್ಪ ಏರಿತಂತನೂ ನಾವು ಅನ್ಬೋದ. ಮತ್ತೊಂದು ಏನಂತಂದ್ರೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಪಾಯಿಂಟ್ 5ನೇ ಪಾಯಿಂಟ್ ಏನಂತಂದ್ರೆ ಮಾರುಕಟ್ಟೆದ ವ್ಯಾಲ್ಯೂಯೇಷನ್ ಭಾಳ ಕಡಿಮೆ ಆಗೈತಿ. ಮಾರುಕಟ್ಟೆ ಭಾಳ ಬಿತ್ತ, ಹತ್ರಾಗೂ ನೋಡ್ಬೋದು 24,000 ಸಮೀಪದ ಮಾರುಕಟ್ಟೆ ಟ್ರೇಡ್ ಮಾಡೋದ್ರಿಂದ ಮಾರ್ಕೆಟದ ವ್ಯಾಲ್ಯೂಯೇಷನ್ ನಾವು ಕಡಿಮೆ ಆಗ್ತಾ. ಅದ ಕಾರಣ ಭಾಳ ಹೂಡಿಕೆದಾರರು ಕಡಿಮೆ ವ್ಯಾಲ್ಯೂಯೇಷನ್ನೇ ಸಿಗತ್ತೈತೆ ಅನ್ನೋ ಕಾರಣದಿಂದ ಅವರು ಹೂಡಿಕೆ ಮಾಡಿರ್ಬೋದ. ಅದ ಕಾರಣನೂ ಇವತ್ತು ಮಾರುಕಟ್ಟೆ ಈ ಥರ ಏರಿರ್ಬೋದು ಅಂತಲೂ ನಾವು ಅನ್ಬೋದ. ಮತ್ತು 6ನೇ ಕಾರಣ ಏನಂತಂದ್ರೆ ಏನಿದೆ ಸ್ಟೇಟ್ ಆಫ್ ಹಾರ್ಮೋಸ್ ಐತಿ, ಏನಿದೆ ಜಲಸಂಧಿ ಐತಿ ಇರಾನದ ಕಡೆ. ನಿನ್ನೆ ವಿಡಿಯೋನಾಗೂ ಇದ್ರ ಬಗ್ಗೆ ಭಾಳ ಚರ್ಚೆ ಮಾಡಿದ್ನಿ. ಅದೇನು ಇರಾನ ಬಂದ್ ಮಾಡ್ತೇನೆ ಅಥವಾ ಬಂದ್ ಮಾಡೇನಿ ಅಥವಾ ಯಾವ ಶಿಪ್ ಅಲ್ಲಿಂದ ಹೋಗ್ತೈತಿ ಅದ್ರ ಮ್ಯಾಗ ನಾ ದಾಳಿ ಮಾಡ್ತೇನೆ ಹಂಗಿಂಗೇನು ಅಂತಲ್ಲ ರೀ. ಅದ್ರ ರಿಲೇಟೆಡ್ ಡೊನಾಲ್ಡ್ ಟ್ರಂಪ್ ಅವ್ರದ್ದು ಹೇಳಿಕೆ ಬಂತ. ಅದೇನಂತಂದ್ರೆ ಯಾವ ಶಿಪ್ ಅಲ್ಲಿಂದ ಹೋಗೋ ಇದ್ದಾವೆ ಅಲ್ಲಿಂದ ಹೋಗ್ರಿ, ಅದಕ್ಕೆ US ಮಿಲಿಟ್ರಿ ಸಪೋರ್ಟ್ ಮಾಡ್ತೈತಿ, ಅದಕ್ಕೆ ಪ್ರೊಟೆಕ್ಷನ್ ಕೊಟ್ಟು ನಾವು ಅಲ್ಲಿಂದ ಆ ಶಿಪ್ಪನ್ನು ಕಳಿಸ್ತೀವಿ ಹಂಗಿಂಗಂತ ಅವರು ವೀಕ್ಷಕರೇ ಬಂದ್ರೆ. ಅದ ಕಾರಣ US ಈ ಥರ ಹೇಳಿಕೆ ಕೊಟ್ಟಿದ್ರಿಂದನೂ ಇದು ಒಂದು ಪಾಸಿಟಿವ್ ಆಯ್ತಾ. ಅದ ಕಾರಣ ಮಾರುಕಟ್ಟೆ ಈ ಥರ ಇರೈತಂತ ನಾವು ಅನ್ಬೋದ. ಅದರದನ್ನ ಪರಿಣಾಮದಿಂದ ಕ್ರೂಡ್ ಆಯಿಲು ನೋಡ್ಬೋದು ಭಾಳ ಏನಿರಿಲ್ರಿ. ಕ್ರೂಡ್ ಆಯಿಲು ನೋಡ್ಬೋದು, ಬ್ರ್ಯಾಂಡ್ ಕ್ರೂಡ್ ಆಯಿಲ್ $83 ಸಮೀಪ ಟ್ರೇಡ್ ಆಗತೈತಿ. ಮತ್ತು WTI ಕ್ರೂಡ್ ಆಯಿಲನ್ನು 76 ಸಮೀಪನೇ ಟ್ರೇಡ್ ಆಗತೈತಿ. ಅಂತಂದರೆ ಯುದ್ಧದ ಸಮಯನಾಗ ಏನು ಹೋಗಿತ್ತು ಹಾಯ್ ಅಲ್ಲೇನ ಕ್ರೂಡ್ ಆಯಿಲ್ ಈಗನೂ ಟ್ರೇಡ್ ಮಾಡತ್ತೈತಂತೂ ನಮಗೆ ಈ ಡೇಟಾಲೇನೋ ಗುರ್ತಾಗ್ತೈತಿ. ಆದ ಕಾರಣ ಇದು ಒಂದು ಒಳ್ಳೆ ಸುದ್ದಿ ಆತ. ಹತ್ತಿರದನ್ನು ಪರಿಣಾಮ ಮಾರುಕಟ್ಟೆ ಮ್ಯಾಗ ಈ ಥರ ಒಳ್ಳೆದನ್ನ ಬಿದ್ದೈತಂತೂ ನಾವು ಅನ್ಬೋದ. ಇವೆಲ್ಲ ಮೇನ್ ಕಾರಣಗಳಿದ್ದು ಮಾರುಕಟ್ಟೆ ಈ ಥರ ಇರಾಕ್ರಿ. ಈಗ ಬರೀ ಗೋಲ್ಡ್ ಮತ್ತು ಸಿಲ್ವರ್ದ ಪರಿಸ್ಥಿತಿ ನೋಡೋಣ. ಯಾಕೆ ಯುದ್ಧದ ಸಮಯದಾಗೂ ಗೋಲ್ಡ್ ಸಿಲ್ವರ್ ಇರುವಲ್ಲ ಅಂತ ಅದ್ರ ಬಗ್ಗೆ ಈಗ ಡೀಟೇಲ್ದಾಗ ತಿಳ್ಕೊಳ್ಳೋಣ. ನೋಡ್ಬೋದು ನೀವು ಗೋಲ್ಡ್ ಪ್ರೈಸ್ ಇವತ್ತು ಗ್ಲೋಬಲ್ ಮಾರ್ಕೆಟ್ನಾಗ $5,000 ಮ್ಯಾಗನೇ ಐತಿ. ಸಿಲ್ವರನ್ನು $84 ಸಮೀಪನೇ ಐತಿ. ಪಾಸಿಟಿವ್ ಇದಾವ, ಬಟ್ ಅಷ್ಟೇನು ಪಾಸಿಟಿವ್ ಇದಾವ ಅಂತ ಅನ್ನಕ್ಕೆ ಬರಂಗಿಲ್ಲ. ಮೊನ್ನೆ ದಿನಾರೇ ಬಿದ್ದನ ಕ್ಲೋಸಿಂಗ್ ಕೊಟ್ಟಿದ್ದು ನೋಡ್ರಿ. ಈ ಥರ ಸಿಲ್ವರ್ ಮತ್ತು ಗೋಲ್ಡ್ ಪ್ರೈಸ್ ಬೀಳಕ್ಕೆ ಮೇನ್ ಕಾರಣ ಏನಂತಂದ್ರೆ US ಡಾಲರ್ ಸ್ಟ್ರಾಂಗ್ ಆಗತೈತಿ. ಡಾಲರ್ ಇಂಡೆಕ್ಸ್ ಪಾಸಿಟಿವ್ ಆಗೋದ್ರಿಂದ ಡಾಲರ್ ಸ್ಟ್ರಾಂಗ್ ಆಗತೈತೆ ಅಂತ ನಾವು ಅನ್ಬೋದ. ಯಾವಾಗನ್ನು ಗೋಲ್ಡ್ ಸಿಲ್ವರ್ ಡಾಲರ್ ಸ್ಟ್ರಾಂಗ್ ಆತಂತಂದ್ರೆ ಬೀಳ್ತೈತಿ. ಅದ ಕಾರಣ ಈಗ ಸದ್ಯನೇ ಡಾಲರ್ ಸ್ಟ್ರಾಂಗ್ ಆಗಿದ್ದ ಕಾರಣನ ಗೋಲ್ಡ್ ಸಿಲ್ವರ್ ಈ ಥರ ಯುದ್ಧದ ಸಮಯದಾಗೂ ಹೆಚ್ಚೇರ್ವಾಲು ಅಂತಲೂ ನಾವು ಅನ್ಬೋದ. ಇದ ಮೇನ್ ಕಾರಣ ಐತ್ರಿ. ಮತ್ತೊಂದನ್ನು ಡೇಟಾ ತೊಗೊಂಬಂದಿನಿ, ಅದ್ರ ಬಗ್ಗೆ ತಿಳ್ಕೊಂಬಿಡೋಣ. ಇದು ಕೆಲವೊಂದು ಇಂಪಾರ್ಟೆಂಟ್ ಭಾರತದ ಮಾರುಕಟ್ಟೆ ಡೇಟಾ ತೊಗೊಂಬಂದಿನಿ. ಈ ಥರ ಏನೈತಂತಂದ್ರೆ ಭಾರತದೇನು ಮಾರುಕಟ್ಟೆ ಐತಿ ಏನು ಹೆವಿ ಫಾಲ್ ಕಾಣಿತ್ತ. ಕೆಲವೊಂದು ಕ್ರ್ಯಾಶ್ ಭಾರತದ ಮಾರುಕಟ್ಟೆನಾಗ ಭಾಳ ಹೆವಿ ಬಂದಿತ್ರಿ. ಅದೇನು ಕ್ರ್ಯಾಶ್ ಆಗಿತ್ತು, ಕ್ರ್ಯಾಶ್ ಆಗಾನ ಎಷ್ಟು ದಿನದ್ನಾಗ ಭಾರತದ ಮಾರುಕಟ್ಟೆ ರಿಕವರ್ ತೋರಿಸಿತಂತ ಈಗ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನೋಡ್ರಿ ವೀಕ್ಷಕರೇ, ಒಂದೇದ ಮೇನ್ ಕ್ರ್ಯಾಶ್ 1992 ಹರ್ಷದ್ ಮೆಹ್ತಾ ಅವ್ರದ್ದು ಕ್ರ್ಯಾಶ್. ಅವಾಗ ಭಾರತದ ಮಾರುಕಟ್ಟೆ 54% ಕ್ರ್ಯಾಶ್ ಆಗಿತ್ತು. ಕ್ರ್ಯಾಶ್ ಯಾವಾಗ ನಾವು ಯಾವಾಗ ಅಂತೇವ್ರಿ, ಒಂದು ಮಾರುಕಟ್ಟೆ
ಹಂಗೆ ಬಿತ್ತಂದ್ರೆ ಅದು ಕ್ರ್ಯಾಶ್ ಅನ್ನಂಗಿಲ್ಲ. ಕ್ರ್ಯಾಶ್ ಅಂತ ಯಾವಾಗ ನಾವು ಕನ್ಸಿಡರ್ ಮಾಡ್ತೇವೆ ಅಂತಂದ್ರೆ ಒಂದು ಮಾರುಕಟ್ಟೆ ಅದ್ರದ್ದು ಆಲ್ ಟೈಮ್ ಹೈ ಕಡೆಯಿಂದ 20% ಬಿತ್ತಂತಂದ್ರೆ ಅದಕ್ಕೆ ನಾವು ಕ್ರ್ಯಾಶ್ ಆಗೈತಿ ಅಥವಾ ಬೇರ್ ಮಾರ್ಕೆಟ್ ಬಂತ ಹಾಗೆಲ್ಲ ಅಂತೇವೆ ನಾವು. ಇದು ನೋಡ್ಬೋದು ಹರ್ಷದ್ ಮೆಹ್ತಾ ಸ್ಕ್ರ್ಯಾಮ್ರೆ 54% ಡೌನ್ ಆಗಿತ್ತು ರೀ. ಅದು ರಿಕವರ್ ಆಗಕ್ಕೆ ಸಮಯ 2 ವರ್ಷ 4 ತಿಂಗಳ ಟೈಮ್ ತೊಗೊಂಡಿತ್ತು. 2 ವರ್ಷ 4 ತಿಂಗಳನ್ಯಾಗ ಮಾರುಕಟ್ಟೆ ರಿಕವರ್ ಆಗಿತ್ತು. ಮತ್ತು .com ಬಬಲ್ 2000 ಬಂದಿತ್ತು. ಅವಾಗನು ಭಾರತದ ಮಾರುಕಟ್ಟೆ ನೋಡ್ಬೋದು 56% ಕ್ರ್ಯಾಶ್ ಆಗಿತ್ತು. ಅವಾಗನು 2 year 3 months ಸಮಯ ತೊಗೊಂಡಿತ್ತು. ಗ್ಲೋಬಲ್ ಫೈನಾನ್ಷಿಯಲ್ ಕ್ರೈಸಿಸ್ ಅಥವಾ ಲೆಮನ್ ಬ್ರದರ್ಸ್ ಕ್ರೈಸಿಸ್ 2008 ಅವಾಗನು 61% ಭಾರತದ ಮಾರುಕಟ್ಟೆ ಬಿದ್ದಿತ್ತು, ಕ್ರ್ಯಾಶ್ ಆಗಿತ್ತು. ಅವಾಗ ರಿಕವರ್ ಆಗಕ್ಕೆ ನೋಡ್ಬೋದು ಎಷ್ಟು ಸಮಯ ತೊಗೊಂಡಿತ್ತಂತ. 1 ವರ್ಷದಿಂದ 3 ವರ್ಷನಾಗ ವೀಕ್ಷಕರೇ ರಿಕವರ್ ಆಗೈತಂತ. ಮತ್ತು 2016 ಭಾರತದ ಗೌರ್ಮೆಂಟ್ ಹಳೆ ನೋಟ್ಗಳನ್ನು ಬ್ಯಾನ್ ಮಾಡಿ ಹೊಸ ನೋಟ್ಗಳನ್ನು ತೆಗಿತ್ತ. ಮತ್ತು ಗ್ಲೋಬಲ್ನಾಗ ಸ್ವಲ್ಪ ವೀಕ್ನೆಸ್ನು ಇತ್ತು ಮಾರುಕಟ್ಟೆನಾಗ. ಅವಾಗೂ ನೋಡ್ಬೋದು 26% ಬಿದ್ದಿತ್ತು. ಅದು ರಿಕವರ್ ಆಗಕ್ಕೆ 1 ವರ್ಷದಿಂದ 1.5 ವರ್ಷ ಸಮಯ ತೊಗೊಂಡಿತ್ತು. ಕೋವಿಡ್ ಪ್ಯಾಂಡಮಿಕ್ 2020 ಅವಾಗ ಮಾರುಕಟ್ಟೆ 38% ಕುಸಿದಿತ್ತು ರೀ. ರಿಕವರ್ ಆಗಕ್ಕೆ 7 ರಿಂದ 8 ತಿಂಗಳು ತೊಗೊಂಡಿತ್ತು. ಅದ ಕಾರಣ ಮಾರ್ಕೆಟ್ ಹಲವಾರು ಸಲ ಕುಸಿದೈತಿ, ಬಟ್ ರಿಕವರ್ ಆಗೈತೆ ರೀ. ಸ್ವಲ್ಪ ಸಮಯ ಹೆಚ್ಚು ತೊಗೋಬೋದ ಅಥವಾ ಎಷ್ಟಾಗ್ತೈತೆ ಅಷ್ಟು ಬೇಗನೂ ರಿಕವರ್ ಆಗ್ಬೋದ. ಮೇನ್ ಇದು ಹೇಳತ್ತೇನೆ ನಾ ಇವತ್ತಿನ ವಿಡಿಯೋನ ನಿಮಗೆ ಎಷ್ಟು ಸಲ ಹೇಳಿದ್ನಿ, ಯಾವಾಗೂ ಎಷ್ಟು ಪರ್ಸೆಂಟೇಜ್ ಒಮ್ಮೆ ಬೀಳ್ತೈತಲ್ಲ ರೀ ಅಷ್ಟು ಸ್ಪೀಡ್ನಾಗ ರಿಕವರಿ ತೋರಿಸ್ತೈತಿ. ಯಾವ ಸ್ಪೀಡ್ನಾಗ ಬೀಳ್ತೈತಿ ಅದು ಸ್ಪೀಡ್ನಾಗ ರಿಕವರಿ ತೋರಿಸ್ತೈತಿ. ಎಷ್ಟು ಸ್ಲೋ ಬೀಳ್ತೈತಿ ಅಷ್ಟು ಸ್ಲೋ ರಿಕವರಿ ತೋರಿಸ್ತೈತಿ. ಇದು ಒಂದು ಸ್ಟಾಕ್ ಮಾರ್ಕೆಟಿನ ನಡವಳಿಕೆ ಈ ಥರ ಇರ್ತೈತೆ ಅಂತೂ ನಾವು ಅನ್ಬೋದು ಇತಿಹಾಸವನ್ನು ನೋಡ್ರ. ಓವರಾಲ್ ಇದೈತ ಈ ವಿಡಿಯೋನಾಗ ಎಲ್ಲ ಡೀಟೇಲ್ದಾಗ ನಿಮಗೆ ಗೊತ್ತಾಗಿರ್ಬೋದು ಭಾರತದ ಮಾರುಕಟ್ಟೆ ಯಾಕೆ ಇವತ್ತು ಏರಿತ, ಅದು ಇಂಥ ಕೆಟ್ಟ ಪರಿಸ್ಥಿತಿನಾಗ ಯುದ್ಧದ ಪರಿಸ್ಥಿತಿನಾಗ ಅಂತಲೂ ನಿಮಗೆ ಡೀಟೇಲ್ದಾಗ ಗೊತ್ತಾಗಿರ್ಬೋದು ಅಂತ ನನಗೆ ಅನಿಸ್ತೈತಿ. ವಿಡಿಯೋ ಹೆಂಗೆ ಅನ್ಸಿತ್ತು ಅಂತ ಕಮೆಂಟ್ ಸೆಕ್ಷನಾಗ ತಿಳಿಸ್ರಿ. ನಿನ್ನೆ ವಿಡಿಯೋನ ನೋಡಿರ್ಕಲಿದ್ರೆ ಆ ವಿಡಿಯೋನ ಹೋಗಿ ನೋಡ್ರಿ. ಅದ್ರಾಗ ಕೆಲವೊಂದು ಇಂಪಾರ್ಟೆಂಟ್ ಡೇಟಾಗಳ ಬಗ್ಗೆ ನಾನು ಡೀಟೇಲ್ದಾಗ ತಿಳಿಸೀನಿ. ಆ ವಿಡಿಯೋ ನೋಡ್ರೂ ನಿಮಗೆ ಸ್ಟಾಕ್ ಮಾರ್ಕೆಟ್ನಾಗ ಕಾನ್ಫಿಡೆನ್ಸ್ ಬರ್ತೈತಿ. ಓವರಾಲ್ ಇದೇ ಇತ್ತ. ಮೇನ್ ಒಂದು ಡಿಸ್ಕ್ಲೇಮರ್ ಕೊಟ್ಬಿಡ್ತೇನೆ, ನಾ ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್ ಅಥವಾ ಫೈನಾನ್ಷಿಯಲ್ ಅಡ್ವೈಸರ್ ಇಲ್ಲ. ಇದು ಬರೀ ವಿಡಿಯೋ ಎಜುಕೇಷನ್ ಪರ್ಪಸ್ ಸಂಬಂಧ ಇತ್ತು. ಯಾವುದು ಸ್ಟಾಕ್ ಮಾರ್ಕೆಟ್ನಾಗ ಹೂಡಿಕೆ ಮಾಡೋಕ್ಕಿಂತ ಮೊದಲು ನಿಮ್ದು ಸ್ವಂತ ರಿಸರ್ಚ್ ಅಥವಾ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ದ ಅಡ್ವೈಸ್ ತೊಗೊಂಡನ ಹೂಡಿಕೆ ಮಾಡಿರಿ. ವಿಡಿಯೋ ಹೆಂಗೆ ಅನ್ಸಿತ್ತು ಅಂತ ಕಮೆಂಟ್ ಸೆಕ್ಷನಾಗ ತಿಳಿಸ್ರಿ. ಈ ವಿಡಿಯೋ ಚಂದ ಲೈಕ್ ಮಾಡಿರಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿರ್ಕಲಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು.